ವಿವಾದ ಪುರುಷ ಟಿಪ್ಪು ರಿಟರ್ನ್ ಆಗಿದ್ದಾನೆ. ವಿಮಾನ ನಿಲ್ದಾಣದ ಹೆಸರಲ್ಲಿ ಟಿಪ್ಪು ಕದನಕ್ಕೆ ಚಾಲನೆ ಸಿಗುವಂತ ಲಕ್ಷಣ ಕಾಣ್ತಾ ಇದೆ. ನಿನ್ನೆ ಸದನದಲ್ಲಿ ಕಾಂಗ್ರೆಸ್ ಶಾಸಕನ ಪ್ರಸ್ತಾಪಕ್ಕೆ ಬಿಜೆಪಿ ಸಿಡಿದೆದ್ದಿದೆ. ಈ ಪ್ರಸ್ತಾಪ ಸರ್ಕಾರದ ಕಡೆಯಿಂದ ಬಂದ್ರೆ ಹೋರಾಟದ ಕಿಚ್ಚು ಭುಗಿಲೇಳುವಂತ ಸೂಚನೆ ಕಾಣಿಸ್ತಾ ಇದೆ. ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ಟಿಪ್ಪು ಸುಲ್ತಾನ್ ಪ್ರಸ್ತಾಪ ಮಾಡ್ತೀನಿ. ಕೆಲವರು ಇನ್ನೂ ಟಿಪ್ಪು ಹುಟ್ಟಿದವರಾಗಿ ಆಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ರಾಜ್ಯದಲ್ಲಿ ಮತ್ತೊಮ್ಮೆ ಟಿಪ್ಪು ಸಮರಕ್ಕೆ ವೇದಿಕೆ ಸಿದ್ಧಗೊಳ್ತಾ ಇದೆ. ವಿವಾದ ಪುರುಷನ ಆಗಮನ ಬಿಜೆಪಿಯನ್ನ ಪ್ರತಿಭಟನಾ ಪ್ರದರ್ಶನಕ್ಕೆ ಅಣಿಗೊಳಿಸುತ್ತಿದೆ. ಪ್ರತಿ ಸಲ ಜಯಂತಿ ವೇಳೆ ಕದನವಾಗ್ತಿದ್ದ ರಾಜ್ಯದಲ್ಲಿ ಈ ಬಾರಿ ಬೇರೆಯದ್ದೇ ವಿಚಾರಕ್ಕೆ ಯುದ್ಧ ಸನ್ನದ್ಧಗೊಳ್ತಾ ಇದೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡುವ ವಿಚಾರ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಲು ಪ್ರಸ್ತಾಪ. ರಾಜ್ಯದಲ್ಲಿ ಮತ್ತೊಮ್ಮೆ ಟಿಪ್ಪು ವಾರ್ಗೆ ಕಾಂಗ್ರೆಸ್ ಚಾಲನೆ. ರಾಜ್ಯದಲ್ಲಿ 4 ವಿಮಾನ ನಿಲ್ದಾಣಕ್ಕೆ ಹೊಸ ಹೆಸರು ನಾಮಕರಣಕ್ಕೆ ಸರ್ಕಾರ ಮುಂದಾಗಿದೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಮತ್ತು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಬಸವೇಶ್ವರರ ಹೆಸರಿಡೋಕೆ ಸದನ ಅಂಗೀಕಾರ ಮಾಡಿದೆ. ಆದರೆ ಇದೇ ಹೊತ್ತಲ್ಲಿ ಶಾಸಕ ಪ್ರಸಾದಬ್ಬಯ್ಯ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡುವಂತೆ ಗಡ್ಡೆಗೇರಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ಅದೆಲ್ಲ ನೋಡಿ, ಅದೆಲ್ಲ ನಿರ್ಣಯ ಮತ್ತೆ ಈ ಸಬ್ಜೆಕ್ಟ್ಗೆ ಮಾತಾಡಿ. ಟಿಪ್ಪು ಸುಲ್ತಾನ್ ನೀವು ಈ ಸಬ್ಜೆಕ್ಟ್ ಮಾತಾಡಿ ಪ್ರಸ್ತಾಪ ಮಾಡ್ತೀನಿ. ಹೀಗೆ ವಿಧಾನಸಭೆಯಲ್ಲಿ ನಿನ್ನೆ ಕಾಂಗ್ರೆಸ್ ಶಾಸಕ ಪ್ರಸಾದ್ ಅಬ್ಬಯ್ಯ ಪ್ರಸ್ತಾಪಿಸಿದ ವಿಷಯಕ್ಕೆ ಕಾಂಗ್ರೆಸ್ನ ಶಾಸಕರು ದನಿಗೂಡಿಸಿದ್ರು. ಆದ್ರೆ ಈ ವಿಚಾರ ಪ್ರಸ್ತಾಪಿಸ್ತಾ ಇದ್ದಂತೆ ವಿಪಕ್ಷ ಬಿಜೆಪಿ ಸಿಡಿದೆದ್ದಿತ್ತು. ಆಗ್ಲೇ ಹೋರಾಟಕ್ಕೆ ಸನ್ನದ್ಧವಾಗ್ತಾ ಇರುವಂತೆ ಕಾಣಿಸ್ತಿದೆ. ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ಮಾಡಿ ಟಿಪ್ಪು ಹೆಸರನ್ನ ಮೈಸೂರು ವಿಮಾನ ನಿಲ್ದಾಣಕ್ಕೆ ಇಡುವ ಪ್ರಸ್ತಾವಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಇಡಬೇಕು ಎಂಬ ಪ್ರಸ್ತಾಪಕ್ಕೆ ನಮ್ಮ ವಿರೋಧವಿದೆ ಅಂತ ಹೇಳಿದ್ದಾರೆ. ಟಿಪ್ಪು ಕರ್ನಾಟಕ ಹಾಳು ಮಾಡಿದವರು, ಧ್ವಂಸ ಮಾಡಿದವರು, ದೇವಾಲಯಗಳನ್ನ ದೋಚಿದವರು ಅಂತ ಆರೋಪ ಪಟ್ಟಿಯನ್ನ ಸಲ್ಲಿಸಿದ್ದಾರೆ. ಇಂಥ ಮತಾಂಧರ ಹೆಸರನ್ನ ಇಡೋಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯ ಹೆಸರಿಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರನ್ನ ಇಡಬೇಕು ಅನ್ನುವಂಥ ಸಲಹೆ ಬಂದಿದೆ ಅಂತ ಕೇಳಿದೆ. ಒಂದು ವೇಳೆ ಆ ಹೆಸರು ಬಂದ್ರೆ ನಾವು ಹೋರಾಟವನ್ನ ಮಾಡ್ತೇವೆ. ಅವರು ನಮ್ಮ ಕರ್ನಾಟಕ ರಾಜ್ಯವನ್ನ ಹಾಳು ಮಾಡಿರ್ತಕ್ಕಂಥವ್ರು, ಧ್ವಂಸ ಮಾಡಿರ್ತಕ್ಕಂಥವ್ರು, ದೇವಾಲಯಗಳನ್ನ ದೋಚಿರ್ತಕ್ಕಂಥವ್ರು, ಮತಾಂತರ ಮಾಡಿರ್ತಕ್ಕಂಥವ್ರು, ಅಂತ ಧರ್ಮ ವಿರೋಧಿ ಮತಾಂಧ ವ್ಯಕ್ತಿಯ ಹೆಸರನ್ನ ಇಡೋದಕ್ಕೆ ನಾವು ಬಿಡೋದಿಲ್ಲ. 4ನೇ ಕೃಷ್ಣರಾಜ ಒಡೆಯರ್ ಅವ್ರ ಹೆಸರನ್ನ ಇಡ್ಲಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರು ಇಡ್ಲಿ. ಈ ಹೆಸರುಗಳನ್ನ ಬಿಟ್ಟು ಬೇರೆ ಹೆಸರು ಇಡೋದನ್ನ ನಾವು ವಿರೋಧ ಮಾಡ್ತೇವೆ. ಅದನ್ನ ಸದನದಲ್ಲಿ ಮಾಡಿದ್ರೆ ನಾವು ದೊಡ್ಡ ಸದನದಲ್ಲಿ ನಾವು ತೆಗೆದುಕೊಳ್ತೇವೆ. ರಾಜ್ಯದಲ್ಲಿ ದೊಡ್ಡ ಸದನ ಇದೆ, ರಾಜ್ಯದಲ್ಲಿ ನಾವು ತೆಗೆದುಕೊಳ್ತೇವೆ. ಇನ್ನು ಇದೇ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ವಾಗ್ದಾಳಿ ಮಾಡಿದ್ದಾರೆ. ಕೆಲವರು ಟಿಪ್ಪುಗೆ ಹುಟ್ಟಿದವರ ರೀತಿಯಲ್ಲಿ ಕಾಣಿಸ್ತಾ ಇದೆ, ಅವರೆಲ್ಲ ಪಾಕಿಸ್ತಾನದಲ್ಲಿ ಹುಟ್ಟಬೇಕಾಗಿತ್ತು ಅಂತ ಗರಂ ಆಗಿದ್ದಾರೆ. ಕೆಲವರು ಇನ್ನೂ ಟಿಪ್ಪು ಹುಟ್ಟಿದವರಾಗಿ ಆಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅವ್ರಿಗೆ ಆ ರೀತಿ ಆಡ್ಲಿಲ್ಲ ಅಂದ್ರೆ ತಿಂದಿದ್ದ ಅನ್ನ ಕರಗಲ್ಲ ಈ ದೇಶದ್ದು. ಪಾಕಿಸ್ತಾನದಾಗ ಹುಟ್ಟಬೇಕಿತ್ತು ಅವರು. ಸಿಗುತ್ತೆ ಇವತ್ತಿಲ್ಲ ನಾಳೆ ಅವರೆಲ್ಲರಿಗೂ ಸಾಕಷ್ಟು ಉತ್ತರಗಳು ಸಿಗ್ತಾ ಇದೆ. ದಿನೇ 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 ಅವ್ರು ಏನೇನು ಉತ್ತರ ಸಿಗಬೇಕು ಸಿಗತ್ತೆ. ಒಟ್ಟಾರೆ ಏಕಾಏಕಿ ಟಿಪ್ಪು ದರ್ಶನ ಕಾಂಗ್ರೆಸ್ಗೂ ಸರ್ಪ್ರೈಸ್ ತಂದಿದೆ. ಮೈಸೂರು ವಿಮಾನ ನಿಲ್ದಾಣ ವಿಚಾರದಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ ಅನ್ನುವುದು ಸದ್ಯ ಪ್ರಶ್ನೆಯಾಗಿ ಉಳಿದಿದೆ. ಸಿದ್ದು ಸರ್ಕಾರ ಮತ್ತೊಮ್ಮೆ ರಿಸ್ಕ್ ತಗೊಳ್ಳುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.